Hello students, welcome back to my YouTube channel TSK Tutorials presented by Shivakumar ST. Dear students, in today's class I am going to discuss with you the very important 2 marks questions from preparatory examination 2. Before going to that, it's my humble and kind request to all. If you are new to my channel, please do subscribe my channel to watch the most essential videos that are already available in my channel. If you like those videos, please do share among your friends and don't forget to leave a comment on those videos. Let's see the very first question. Why did the old man refuse to take extra money? ಅಂದ್ರೆ ಆ ವೃದ್ಧನು ಹೆಚ್ಚುವರಿ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸ್ತಾನೆ. ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is Don Anselmo agreed to sell his land for $1,200. ಡಾನ್ ಆನ್ಸೆಲ್ಮೋ ತನ್ನ ಭೂಮಿಯನ್ನ $1,200ಗೆ ಮಾರಾಟ ಮಾಡಲು ಒಪ್ಕೊಂಡಿದ್ದ. ಆಫ್ಟರ್ ದ ಸರ್ವೆ ಅಮೆರಿಕನ್ಸ್ ಆಫರ್ಡ್ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್ ಬಟ್ he refused it. ಸಮೀಕ್ಷೆ ನಂತರ ಅಮೆರಿಕದವರು ಹೆಚ್ಚುವರಿ ಭೂಮಿಗಾಗಿ ಹೆಚ್ಚುವರಿ ಹಣವನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ಡಾನ್ ಆನ್ಸೆಲ್ಮೋ ಅದನ್ನ ನಯವಾಗಿ ತಿರಸ್ಕರಿಸ್ತಾನೆ. As he felt that he was insulted by the offer. ಆತ ತಿರಸ್ಕರಿಸೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವನ್ಗೆ ಅವಮಾನ ಆಯ್ತು ಅಂತ ಆತ ಭಾವಿಸ್ತಾನೆ ಆ ಒಂದು ಆಫರ್ನಿಂದ. ಯಾಕೆ ಆ ರೀತಿ ಅವಮಾನ ಆಯ್ತು ಅಂತ ಭಾವಿಸ್ತಾನೆ ಅಂತಂದ್ರೆ he was a man of principle and he struck to his words. ಆತ ಒಬ್ಬ ತತ್ವಬದ್ಧ ವ್ಯಕ್ತಿಯಾಗಿದ್ದು ಆತ ನುಡಿದಂತೆ ನಡೆಯುವಂತ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಹೆಚ್ಚುವರಿ ಜಮೀನಿಗೆ ಹೆಚ್ಚುವರಿ ಹಣವನ್ನು ನೀಡಲು ಮುಂದಾದಂತಹ ಅಮೆರಿಕದವರ ಆಫರ್ ಅನ್ನ ಡಾನ್ ಆನ್ಸೆಲ್ಮೋ ತಿರಸ್ಕರಿಸ್ತಾನೆ. Let's move to the next question. What distinguished qualities of Dr. Ambedkar made Nehru to choose him as the first law minister of India? ಅಂದ್ರೆ ನೆಹರೂರವರು ಅಂಬೇಡ್ಕರ್ ಅವರ ಯಾವ ವಿಶಿಷ್ಟ ಗುಣಗಳನ್ನು ಗುರುತಿಸಿ ಅಂಬೇಡ್ಕರ್ ಅವರನ್ನು ಭಾರತದ ಮೊದಲ ಕಾನೂನು ಸಚಿವರನ್ನಾಗಿ ಆಯ್ಕೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಚರ್. ಅಂಬೇಡ್ಕರ್ ಅವರಿಗೆ ಕಾನೂನು ಮತ್ತು ಶಾಸಕಾಂಗಗಳ ಬಗ್ಗೆ ಅಪಾರವಾದಂತಹ ಪಾಂಡಿತ್ಯವನ್ನ ಹೊಂದಿದ್ದರು. He had the vision of social justice. ಅವರಿಗೆ ಸಾಮಾಜಿಕ ನ್ಯಾಯದ ದೃಷ್ಟಿಕೋನವೂ ಸಹ ಇತ್ತು. He was fighting against social injustice. ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡುತ್ತಿದ್ದರು. ನೆಹರು recognized all these points and made him as the first law minister of India. ಸೊ ನೆಹರೂರವರು ಈ ಎಲ್ಲ ಅಂಶಗಳನ್ನ ಅಂಬೇಡ್ಕರ್ ಅವರಲ್ಲಿ ಗುರುತಿಸಿ ಅವರನ್ನ ಮೊದಲ ಕಾನೂನು ಸಚಿವರನ್ನಾಗಿ ಆಯ್ಕೆ ಮಾಡ್ತಾರೆ. Let's move to the next question. How do you say that Anant was a talented boy? ನಿಜವಾಗ್ಲೂ ಇದು ತುಂಬಾ ಸುಲಭವಾದ ಪ್ರಶ್ನೆ ಆಗಿದ್ದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಪುನರಾವರ್ತನೆ ಆಗಿದೆ. ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗ ಎಂದು ನೀವು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಎಸ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಹೌದು, ಅನಂತ್ ಒಬ್ಬ ಪ್ರತಿಭಾವಂತ ಹುಡುಗನಾಗಿದ್ದ. He was the best table tennis player and the fastest runner. ಅನಂತ್ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಆಟಗಾರನಾಗಿದ್ದ, ಜೊತೆಗೆ ವೇಗದ ಓಟಗಾರನೂ ಸಹ ಆಗಿದ್ದ. He was composing his own tunes in ಸಿತಾರ. ಅಷ್ಟೇ ಅಲ್ಲ, ಅನಂತ್ ಸಿತಾರದಲ್ಲಿ ತನ್ನದೇ ಆದ ರಾಗಗಳನ್ನ ರಚಿಸುವಷ್ಟು ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ದ. ಸೊ ಈ ಎಲ್ಲ ಅಂಶಗಳು ಏನನ್ನ ಪ್ರೂವ್ ಮಾಡುತ್ತೆ ಅಂತಂದ್ರೆ ಅನಂತ್ ಒಬ್ಬ ಪ್ರತಿಭಾವಂತ ಹುಡುಗನಾಗಿದ್ದ ಅಂತ. Let's move to the next question. How can you prove that scientists are the most practical people in the world?
ವಿಜ್ಞಾನಿಗಳು ಜಗತ್ತಿನ ಅತ್ಯಂತ ಪ್ರಾಯೋಗಿಕ ಜನರು ಎಂದು ನೀವು ಹೇಗೆ ಸಾಬೀತುಪಡಿಸುವಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ scientists work together to gift the world with new technologies, new brands from defense to entertainment, medicines, electronics, new modes of transportation and green revolution. ಅಂದರೆ ವಿಜ್ಞಾನಿಗಳು ಯಾವಾಗಲೂ ಸಹ ಜಗತ್ತಿನ ಒಳಿತಿನ ಬಗ್ಗೆ ಯೋಚನೆ ಮಾಡುವಂತಹ ಜನರಾಗಿದ್ದು, ವಿಜ್ಞಾನಿಗಳೆಲ್ಲ ಒಗ್ಗೂಡಿ ಕೆಲಸ ಮಾಡಿ ಜಗತ್ತಿಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಮತ್ತೆ ಡಿಫೆನ್ಸ್ ಇಂದ ಅಂದ್ರೆ ರಕ್ಷಣೆಯಿಂದ ಹಿಡಿದು ಮನರಂಜನೆವರೆಗೂ ಹೊಸ ಹೊಸ ಬ್ರ್ಯಾಂಡ್ಗಳನ್ನ, ಔಷಧಿಗಳನ್ನ, ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಮತ್ತೆ ಸಾರಿಗೆಯ ಹೊಸ ವಿಧಾನಗಳನ್ನ ಮತ್ತೆ ಹಸಿರು ಕ್ರಾಂತಿಗಳನ್ನ ಇಡೀ ಜಗತ್ತಿಗೆ ಉಡುಗೊರೆಯಾಗಿ ನೀಡ್ತಾರೆ. This proves that scientists are the most practical people in the world. ಸೊ ಇದು ಏನ್ ಸಾಬೀತುಪಡಿಸುತ್ತೆ ಅಂದ್ರೆ ವಿಜ್ಞಾನಿಗಳು ಜಗತ್ತಿನಲ್ಲಿ ಅತ್ಯಂತ ಪ್ರಾಯೋಗಿಕ ಜನರು ಅಂತ ಸಾಬೀತುಪಡಿಸುತ್ತೆ. Let's move to the next question. I write repeated 5 times in the poem. What quality of the speaker is highlighted with this? ಅಂದ್ರೆ ಈ ಒಂದು ಪದ್ಯದಲ್ಲಿ ಐ ವೈಟ್ ಅಂದ್ರೆ ನಾನು ಕಾಯುತ್ತೇನೆ ಎಂಬುವಂತಹ ವಾಕ್ಯವನ್ನ 5 ಬಾರಿ ಪುನರಾವರ್ತನೆ ಮಾಡಲಾಗಿದೆ. ಸೊ ಇದರಿಂದ ಆ ಒಂದು ಕವಿತೆಯಲ್ಲಿ ಮಾತನಾಡುವಂತಹ ವ್ಯಕ್ತಿಯ ಯಾವ ಗುಣವನ್ನ ಎತ್ತಿ ಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ I write repeated 5 times in the poem. It highlighted the patience of the earth which bears all the injustice done to it by the human beings. So I am the land ಪದ್ಯದಲ್ಲಿ I wait ಎಂಬುವಂತಹ ಸಾಲುಗಳು 5 ಬಾರಿ ಪುನರಾವರ್ತನೆ ಆಗಿದೆ. ಏಕೆಂದರೆ ಮಾನವರು ತನಗೆ ಮಾಡಿದ ಎಲ್ಲ ಅನ್ಯಾಯಗಳನ್ನ ಸಹಿಸಿಕೊಳ್ಳುವಂತಹ ಒಂದು ಶಕ್ತಿ ಮತ್ತೆ ಒಂದು ತಾಳ್ಮೆ ಭೂಮಿಗಿದೆ ಎಂದು ತೋರಿಸಲು ಆ ಒಂದು ಸಾಲನ್ನ 5 ಬಾರಿ ಪುನರಾವರ್ತನೆ ಮಾಡಿದ್ದಾರೆ. Let's move to the next question. Why did Mohan and his friends have a peaceful procession? ಮೋಹನ್ ಮತ್ತು ಅವನ ಸ್ನೇಹಿತರು ಶಾಂತಿಯುತವಾಗಿ ಮುಷ್ಕರವನ್ನ ಅಥವಾ ಮೆರವಣಿಗೆಯನ್ನ ನಡೆಸಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ದ ಸ್ಟೂಡೆಂಟ್ಸ್ ಟು ಶೌಟ್ ಸ್ಲೋಗನ್ಸ್ ಅಂಡ್ ಕಾಸ್ ವಯಲೆನ್ಸ್, ಸೊ ದ ಪೊಲೀಸ್ ಹ್ಯಾಡ್ ಪ್ಲಾನ್ ಟು ಅರೆಸ್ಟ್ ದೆಮ್. ವಿದ್ಯಾರ್ಥಿಗಳು ಘೋಷಣೆಗಳನ್ನ ಕೂಕ್ಕೊಂಡು ಹಿಂಸಾತ್ಮಕ ಒಂದು ಮುಷ್ಕರವನ್ನ ಅಥವಾ ಹಿಂಸಾತ್ಮಕ ಮೆರವಣಿಗೆಯನ್ನ ನಡೆಸ್ತಾರೆ ಅಂತ ನಿರೀಕ್ಷಿಸಿದ್ರು. ಆ ರೀತಿ ಅವರು ನಡ್ಕೊಂಡಿದ್ದೇ ಆಗಿದ್ದಲ್ಲಿ ಪೊಲೀಸರು ಅವರನ್ನ ಬಂಧಿಸುವಂತಹ ಯೋಜನೆಯನ್ನ ಇಟ್ಕೊಂಡಿದ್ರು. ಬಟ್ ದ ಸ್ಟೂಡೆಂಟ್ಸ್ ಲೀಡರ್ಸ್ ಡಿಡ್ ನಾಟ್ ವಾಂಟ್ ಟು ಬಿ ಅರೆಸ್ಟೆಡ್. ಆದರೆ ವಿದ್ಯಾರ್ಥಿ ನಾಯಕರು ಬಂಧನಕ್ಕೊಳಗಾಗಲು ಬಯಸಿರಲಿಲ್ಲ. ದೇರ್ಫೋರ್ ದೇ ಮಾರ್ಚ್ಡ್ ಸೈಲೆಂಟ್ಲಿ. ಆದ್ದರಿಂದ ಅವರು ಮೌನವಾಗಿ ಆ ಒಂದು ಪ್ರತಿಭಟನೆಯ ಮೆರವಣಿಗೆಯನ್ನ ನಡೆಸ್ತಾರೆ. Let's move to the next question. How can you say that Dicky Dalma's life was sorrowful? ಡಿಕ್ಕಿ ಡಾಲ್ಮಾ ಅವರ ಜೀವನ ದುಃಖಕರವಾಗಿತ್ತು ಎಂದು ನೀವು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಇಸ್ ಡಿಕ್ಕಿ ಡಾಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಶಿ ವಾಸ್ 11. ಡಿಕ್ಕಿ ಡಾಲ್ಮಾ ಕೇವಲ 11 ವರ್ಷದ ಮಗುವಾಗಿದ್ದಾಗ ತನ್ನ ತಾಯಿಯನ್ನ ಕಳ್ಕೊಳ್ತಾಳೆ. ಶಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ಡಿಕ್ಕಿ ಡಾಲ್ಮಾ ತನ್ನ ಹಿರಿಯ ಸಹೋದರನ ಸಹ ಬಹಳ ಬೇಗನೆ ಕಳ್ಕೊಳ್ತಾಳೆ. ಅವರ್ ಫಾದರ್ ವಾಸ್ ಬೆಡ್ ರಿಡನ್. ಅವರ ತಂದೆ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದಿರ್ತಾರೆ. ಶಿ ಹ್ಯಾಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಲ್ಸೋ.
ಆಕೆಗೆ ಹಣಕಾಸಿನ ಸಮಸ್ಯೆಯೂ ಸಹ ಇರುತ್ತೆ. These are the hardships that ಡಿಕ್ಕಿ ಡಾಲ್ಮಾ had faced in her life. ಡಿಕ್ಕಿ ಡಾಲ್ಮಾ ತನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿರ್ತಾಳೆ. The next question is, in what way did the absence of mother make Hanif and his brothers responsible? ತಾಯಿಯ ಅನುಪಸ್ಥಿತಿಯು ಹನೀಫ್ ಮತ್ತು ಅವನ ಸಹೋದರರನ್ನು ಹೇಗೆ ಹೊಣೆಗಾರರನ್ನಾಗಿ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್, in the absence of their mother, children learned to do their work independently. ತಾಯಿಯ ಅನುಪಸ್ಥಿತಿಯಲ್ಲಿ ಮಕ್ಕಳು ಸ್ವತಂತ್ರವಾಗಿ ತಮ್ಮ ಎಲ್ಲ ಕೆಲಸಗಳನ್ನ ತಾವೇ ಮಾಡಲು ಕಲಿತರು. They got up early on their own and got ready for school. ತನ್ನ ತಾಯಿಯ ಅನುಪಸ್ಥಿತಿಯಲ್ಲಿ ಹನೀಫ್ ಮತ್ತೆ ಅವನ ಸಹೋದರರು ಬೆಳಿಗ್ಗೆ ಬೇಗನೆ ಎದ್ದು ಶಾಲೆಗೆ ಹೋಗಲು ತಾವೇ ಸಿದ್ಧರಾಗುವಂತಹ ಒಂದು ಜವಾಬ್ದಾರಿಯನ್ನು ಅವರು ಕಲ್ತ್ಕೊಂಡ್ರು. They also learned that one's duty is very important in life. ಅಷ್ಟೇ ಅಲ್ಲ, ತನ್ನ ತಾಯಿಯ ಈ ಒಂದು ನಿಲುವನ್ನು ನೋಡಿ ಅವರು ತಮ್ಮ ಜೀವನದಲ್ಲಿ ಕರ್ತವ್ಯ ಅನ್ನೋದು ಬಹಳ ಮುಖ್ಯ ಅಂತ ಕಲ್ತ್ಕೊಳ್ತಾರೆ. Let's move to the last question. What did the third monster warn Vangia? How did Vangia respond? ವ್ಯಾಂಜಿಯಾಗೆ ಎದುರಾದ ಮೂರನೇ ರಾಕ್ಷಸ ಏನಂತ ಎಚ್ಚರಿಕೆಯನ್ನ ನೀಡ್ತಾನೆ? ಆ ಒಂದು ಎಚ್ಚರಿಕೆಗೆ ವ್ಯಾಂಜಿಯಾ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್, ದ ಥರ್ಡ್ ಮಾನ್ಸ್ಟರ್ ಟೋಲ್ಡ್ ವ್ಯಾಂಜಿಯಾ ಟು ಬ್ರಿಂಗ್ ಭೀಮಾಸ್ eyeballs or else he would take out his eyes. ಅಂದ್ರೆ ಮೂರನೇ ರಾಕ್ಷಸ ವ್ಯಾಂಜಿಯಾಗೆ ಭೀಮಾಳ ಸುಂದರವಾದ ಕಣ್ಣುಗಳನ್ನ ಕಿತ್ಕೊಂಡ್ ಬಾ, ಇಲ್ಲದೆ ಹೋದ್ರೆ ನಾನು ನಿನ್ನ ಕಣ್ಣುಗಳನ್ನ ಕಿತ್ತಾಕ್ತೀನಿ ಅಂತ ಎಚ್ಚರಿಕೆಯನ್ನ ನೀಡುತ್ತೆ. ವ್ಯಾಂಜಿಯಾ ರಿಪ್ಲೈಡ್ ದಟ್ he would never pluck a pretty girl's eyes because no one had the right to do so. ವ್ಯಾಂಜಿಯಾ ಆ ಒಂದು ಎಚ್ಚರಿಕೆಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ ಅಂತಂದ್ರೆ, ನಾನು ಆ ಸುಂದರವಾದ ಮಗುವಿನ ಕಣ್ಣುಗಳನ್ನ ಯಾವತ್ತಿಗೂ ಸಹ ಕಿತ್ಕೊಂಡ್ ಬರಲ್ಲ. ಯಾಕೆಂದ್ರೆ ಯಾರಿಗೆ ಆಗ್ಲಿ ಆ ಒಂದು ಹಕ್ಕು ಇಲ್ಲ. ಅಂದ್ರೆ ಮನುಷ್ಯರ ಕಣ್ಣುಗುಡುಗಳನ್ನ ಕಿತ್ಕೊಂಡು ಬರುವಂತಹ ಒಂದು ರೈಟ್ಸ್ ಯಾರಿಗೂ ಸಹ ಇಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡ್ತಾನೆ. By this, I wind up today's class. If you like this video, please do comment on this video and share among your friends. Thank you for watching this video.